ಶರಣಂ ಶರಣಂ ಗಚ್ಚಾಮಿ. ಜೂನ್ ತಿಂಗಳ ಮಾಸಿಕ ಪತ್ರ ಅಥವಾ ಪ್ರಾರ್ಥನೆ. ನಮ್ಮ ಪಿತೃವೈ ಶಿಕ್ಷಕರಾದಂತಹ ಮತ್ತು ಪ್ರೇರಕರಾದಂತಹ ಭಾರತಿ ಮಾಜಿಯವರಿಂದ ನಡೆಸಲ್ಪಟ್ಟಿರುವ ಈ ಜೂನ್ ತಿಂಗಳ ಮಾಸಿಕ ಪ್ರಾರ್ಥನೆಯನ್ನು ಮಾಡುವುದರಿಂದ 1ನೇ ತಾರೀಕು ಜೂನ್ 2026ರಿಂದ 1ನೇ ತಾರೀಕು ಜುಲೈ 2026ರವರೆಗೆ ನಿಮಗೆ ಪರಂಜಿಯ ಕೃಪೆಯಿಂದ ಅಪಾರ ಲಾಭ ದೊರೆಯುವಂತಾಗಲಿ. ಪ್ರಾರ್ಥನೆಯ ಮೊದಲ 8 ವಾಕ್ಯಗಳು: ಪರಮಂ ಶರಣಂ ಗಚ್ಚಾಮಿ, ಹಂಸಂ ಶರಣಂ ಗಚ್ಚಾಮಿ, ಅದ್ವೈತಂ ಶರಣಂ ಗಚ್ಚಾಮಿ, ಆನಂದಂ ಶರಣಂ ಗಚ್ಚಾಮಿ, ಚರಣಂ ಶರಣಂ गच्चामी। हे परम जी, मुझ पर कृपा करो। सिर झुकाकर परम जी को नमस्कार करता हूँ। ನಮಸ್ಕಾರ ಪರಂಜಿ. ಈ ಜೂನ್ ತಿಂಗಳಿನ ಮಾಸಿಕ ಪ್ರಾರ್ಥನೆಯನ್ನು ಮಾಡುವುದರಿಂದ ನನಗೆ ನಿಮ್ಮ ಶಕ್ತಿಯನ್ನು ನೀಡಿ. ಇಂದಿನ ಈ ಪ್ರಾರ್ಥನೆಯ ಮೂಲಕ ಇಡೀ ತಿಂಗಳು ಸುಖಕರವಾಗಿರಲಿ. ಪರಂಜಿ, 2ನೇ ಜೂನ್ 2026ರಂದು ನಡೆಯುವ ಮಹಾಶಕ್ತಿ ದಿವಸವನ್ನು ನಾನು ಶಿಬಿರಕ್ಕೆ ಬಂದು ಅಟೆಂಡ್ ಮಾಡುತ್ತೇನೆ ಅಥವಾ ಆಫ್ಲೈನ್ನಲ್ಲಿ ಭಾಗವಹಿಸಿ ಬಹಳ ಅತ್ಯಂತ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಇಚ್ಛಾಪತ್ರವನ್ನು ತಯಾರಿಸಿ ಪರಂಜಿಗೆ ಅರ್ಪಿಸಿ ನನ್ನ ಮಹಾ ಇಚ್ಛೆಯನ್ನು ಪೂರ್ಣಗೊಳ್ಳುವಂಥ ಶಕ್ತಿಯನ್ನು ಪಡೆಯುತ್ತೇನೆ. ಪರಂಜಲ್ ಮತ್ತು ಪರಂ ಭೋಜನವನ್ನು ಸ್ವೀಕರಿಸಿ ಆರೋಗ್ಯವಂತರಾಗಿರುವ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಪರಂಧಾಮದಿಂದ ಸಿದ್ಧಪಡಿಸಿದ ಸಾಹಿತ್ಯವನ್ನು ಪಡೆದು ಅದರ ಪ್ರಯೋಗದ ಮೂಲಕ ನನ್ನ ಜೀವನವನ್ನು ಸುಖಮಯವಾಗಿಸಿಕೊಳ್ಳುತ್ತೇನೆ. ಹೆಚ್ಚಿನ ಹೊಸ ಮತ್ತು ಹಳೆಯ ವ್ಯಕ್ತಿಗಳಿಗೆ ಈ ಪಿತೃವೈ ಮಹಾಶಕ್ತಿ ದಿವಸದ ಬಗ್ಗೆ ತಿಳಿಸಿಕೊಡುತ್ತೇನೆ ಮತ್ತು ಅವರಿಗೆ ಕ್ಲಾಸನ್ನು ಆಫ್ಲೈನ್ ಅಥವಾ ಆನ್ಲೈನ್ ಅಟೆಂಡ್ ಮಾಡುವಂತೆ ಸೂಚನೆ ನೀಡುತ್ತೇನೆ. ಇದರಿಂದ ಪ್ರಚಾರ ಮಾಡುವ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಈ ತಿಂಗಳು ಪೂರ್ತಿ ನನ್ನಲ್ಲೂ ಹಾಗೂ ನನ್ನ ಕುಟುಂಬದಲ್ಲೂ ಈಗಿಗಿಂತ ಹೆಚ್ಚು ಸುಖ, ಶಾಂತಿ, ಧನ ಸಮೃದ್ಧಿ, ಆರೋಗ್ಯ, ಐಶ್ವರ್ಯ ಹೆಚ್ಚಾಗಲಿ ಎಂದು ಕೋರಿಕೊಳ್ಳುತ್ತೇನೆ. ಈ ಬರುವ ತಿಂಗಳು ನನ್ನ ವ್ಯಾಪಾರ ಅಥವಾ ಉದ್ಯೋಗಕ್ಕೆ ಅತ್ಯಂತ ಶುಭಕರವಾಗಿರಲಿ ಎಂದು ಕೋರಿಕೊಳ್ಳುತ್ತೇನೆ. ನನ್ನ ಆದಾಯ ಹೆಚ್ಚಾಗಲಿ, ಆದಾಯದ ಮೂಲಗಳು ವೃದ್ಧಿಯಾಗಲಿ, ಐಶ್ವರ್ಯ ಹೆಚ್ಚಾಗಲಿ, ಶ್ರಮಪಟ್ಟು ಸಂಪಾದಿಸಿದ ಹಣವು ಅನಾವಶ್ಯಕ ಖರ್ಚಾಗದಂತೆ ಅನಾರೋಗ್ಯ, ವೈದ್ಯಕೀಯ ವೆಚ್ಚ, ವ್ಯಸನ, ಜೂಜು ಅಥವಾ ಲಾಟರಿಯಲ್ಲಿ ವ್ಯರ್ಥವಾಗದಿರಲಿ. ನಾನು ಚೆನ್ನಾಗಿ ಸಂಪಾದಿಸಿ ಸ್ವಲ್ಪ ಭಾಗವನ್ನು ಪಿತೃವೈ ಪ್ರಚಾರಕ್ಕೂ ಬಳಸುವಂಥ ಶಕ್ತಿಯನ್ನು ನೀಡಿ. ಯಾವುದೇ ಕಾರಣದಿಂದ ಉಂಟಾದ ಸಾಲವು ಬೇಗ ತೀರುವಂತಾಗಲಿ. ಸಿಲುಕಿಕೊಂಡ ಹಣವು ಶೀಘ್ರದಲ್ಲೇ ಮರಳಿ ಬರುವಂತಹ ಆಶೀರ್ವಾದ ಮಾಡಿ. ಮಂದಗತಿ, ಸ್ಪರ್ಧೆ ಅಥವಾ ಹವಾಮಾನದ ಕೆಟ್ಟ ಪರಿಣಾಮಗಳು ನನ್ನ ವ್ಯಾಪಾರ ಅಥವಾ ಉದ್ಯೋಗದ ಮೇಲೆ ಬೀಳದಿರಲಿ. ನಾನು ಕೃಷಿ ಮತ್ತು ಪಶುಪಾಲನೆಯನ್ನು ಕ್ಷೇತ್ರದಲ್ಲಿ ಪಿತೃವೈ ಮೂಲಕ ಹೆಚ್ಚಿನ ಲಾಭವನ್ನು ಪಡೆಯುವಂತಾಗಲಿ. ಇದಕ್ಕಾಗಿ ಪ್ರತಿ ಭಾನುವಾರ ಬೆಳಗ್ಗೆ ನಡೆಯುವ 11 ಗಂಟೆಯ ಪಿತೃವೈ ಲಕ್ಷ್ಮೀ ಸಮೃದ್ಧಿ ತರಗತಿಯನ್ನು ಹಾಗೂ 21ನೇ ಜೂನ್ 2026ರಂದು ನಡೆಯುವ ಮಧ್ಯಾಹ್ನದ 12 ಗಂಟೆಯ ಗೂಗಲ್ ಮೀಟಿನ ತರಗತಿಯನ್ನು ಪಿತೃವೈ ಲಕ್ಷ್ಮೀ ಸಮೃದ್ಧಿ ಅನುಸಂಧಾನ ತರಗತಿಗೆ ತಪ್ಪದೇ ಭಾಗವಹಿಸಿ ಧನಿಗಳಾಗುವಂತಹ ಶಕ್ತಿಯನ್ನು ಪಡೆಯುತ್ತೇನೆ. ಯಾವುದೇ ಅಪಘಾತ, ಪ್ರಕೃತಿ ವಿಕೋಪ, ಅಲರ್ಜಿ, ಸೋಂಕು, ವೈರಲ್ ರೋಗಗಳು ಮತ್ತು ಇತರ ಕಾಯಿಲೆಗಳಿಂದ ರಕ್ಷಣೆ ದೊರಕಲು ನಾನು ಪಿತೃವೈ ರೋಗ ನಿವಾರಣಾ ತರಗತಿಯನ್ನು ಅಟೆಂಡ್ ಮಾಡುತ್ತೇನೆ. ಇದಕ್ಕಾಗಿ 28ನೇ ಜೂನ್ 2026ರಂದು ಸಂಜೆ 7 ಗಂಟೆಗೆ ನಡೆಯುವ ಪಿತೃವೈ ಮಾಸಿಕ ರೋಗ ನಿವಾರಣಾ ತರಗತಿಯನ್ನು ಹಾಗೂ 2ನೇ ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ನಡೆಯುವ ಪಿತೃವೈ ರೋಗ ನಿವಾರಣಾ ತರಗತಿಯನ್ನು ಅನುಸಂಧಾನ ತರಗತಿಯನ್ನು ಭಾಗವಹಿಸಿ ಆರೋಗ್ಯವಂತರಾಗಿರಲು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇನೆ. ತೀವ್ರವಾಗಿ ಬೇಸಿಗೆಯ ಹವಾಮಾನದಿಂದ ಬರುವ ಕಾಯಿಲೆಗಳಿಂದ, ಬಿರುಗಾಳಿ ಮತ್ತು
ಹವಾಮಾನದ ದುಷ್ಪರಿಣಾಮಗಳಿಂದ ರಕ್ಷಣೆಗಾಗಿ ನಾನು ಭೋಜನ ಅರ್ಪಣಾ ವಿಧಿಯನ್ನು ಅನುಸರಿಸಿ ಪರಂ ರಕ್ಷಕ ಟಚ್ ಕಾರ್ಡ್ನಿಂದ ಸಿದ್ಧಪಡಿಸಿದ ನೀರನ್ನು ಹೆಚ್ಚಾಗಿ ಸೇವಿಸಿ ಆರೋಗ್ಯವಂತಳಾಗಿರುವಂತಹ ಶಕ್ತಿಯನ್ನು ಪಡೆಯುತ್ತೇನೆ. ಪರಂ ವಿಭೂತಿಯನ್ನು ಧರಿಸಿ ಪರಂ ಪ್ರತೀಕವನ್ನು ಪಡೆದು ಮತ್ತು ಪರಂ ಶಕ್ತಿಯ ಜಲವನ್ನು ನೀರಿಗೆ ಸೇರಿಸಿ ಸ್ನಾನ ಮಾಡಿ ಪರಂ ತೈಲವನ್ನು ಬಳಸುವುದರ ಮೂಲಕ ನನ್ನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತೇನೆ. ಪರಂಜಿ, ನಮ್ಮ ಪಿತೃಗಳು ಸದಾ ಸಂತುಷ್ಟರಾಗಿರಲಿ. ಅವರ ಆಶೀರ್ವಾದ ಮತ್ತು ಕೃಪೆ ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ಸದಾ ಇರಲಿ. ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ದೊರಕಲಿ. ಇದಕ್ಕಾಗಿ 14 ಜೂನ್ 2026 ನಡೆಯುವ P3Y ಅಮಾವಾಸ್ಯ ತರಗತಿಯನ್ನು ನನ್ನ ಮನೆಯಲ್ಲಿ ಆಯೋಜಿಸುವಂತೆ ನೋಡಿಕೊಳ್ಳುತ್ತೇನೆ ಅಥವಾ ಆನ್ಲೈನ್ ಆಫ್ಲೈನ್ಗಳಲ್ಲಿ ಭಾಗವಹಿಸಿ ಮತ್ತು ಇತರರಿಗೂ ಭಾಗವಹಿಸುವಂತೆ ಮಾಹಿತಿ ನೀಡುತ್ತೇನೆ. P3Y ಮಾಡುವುದರ ಮೂಲಕ ನಾನು ತುಂಬ ಆತ್ಮವಿಶ್ವಾಸದಿಂದ ಮತ್ತು ಕಾನ್ಫಿಡೆನ್ಸನ್ನು ಹೊಂದಿದ್ದೇನೆ. P3Y ಪ್ರಚಾರದ ಮೂಲಕ ನನ್ನ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಭಿವೃದ್ಧಿಯಾಗಿದೆ. ಸಂಪೂರ್ಣ ಆತ್ಮವಿಶ್ವಾಸದಿಂದ ನಾನು ಎಲ್ಲರಿಗೂ P3Y ಬಗ್ಗೆ ಪ್ರಚಾರ ಮಾಡುತ್ತೇನೆ. P3Yನಿಂದ ನನ್ನ ಕೆಲಸಗಳು ಯಶಸ್ವಿಯಾಗುತ್ತಿದೆ. ಇದು ನನ್ನ ಅನುಭವ. ನೀವು P3Y ಮಾಡಿ ಮತ್ತು ಲಾಭವನ್ನು ಹೊಂದಿ ಎಂದು ತಿಳಿಸಿಕೊಡುತ್ತೇನೆ. ಪರಂಜಿ, ನನಗೆ ಉತ್ತಮ ಪದಗಳನ್ನು ನೀಡಿ, ನಿಮ್ಮ ವಾಣಿಯನ್ನು ನೀಡಿ ಮತ್ತು ಮನೋಬಲವನ್ನು ನೀಡಿ. ಇದರಿಂದ ನಾನು ಅಪರಿಚಿತ ಜನರಲ್ಲಿಯೂ 15ನೇ ತಾರೀಕು ನಡೆಯುವ ಗುರುಪೂರ್ಣಿಮಾ ಉತ್ಸವದ ಬಗ್ಗೆ ಆಹ್ವಾನ ಪತ್ರಿಕೆಯನ್ನು ಕೊಟ್ಟು ಹೆಚ್ಚು ಜನರಿಗೆ P3Y ತರಗತಿಯ ಬಗ್ಗೆ ತಿಳಿಸುವಂಥ ಶಕ್ತಿಯನ್ನು ನೀಡಿ. ಹೆಚ್ಚಿನ ಜನರಿಗೆ P3Y ವೆಲ್ಫೇರ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಹಾಗೂ P3Y NCR ಇಂಡಿಯಾ ಫೇಸ್ಬುಕ್ ಪುಟದ ಬಗ್ಗೆ ಪ್ರತಿದಿನ ನಡೆಯುವ 11 ಗಂಟೆಯ ಕ್ಲಾಸ್ ಮತ್ತು 7 ಗಂಟೆಯ ತರಗತಿಯ ಬಗ್ಗೆ ಮಾಹಿತಿಯನ್ನು ನೀಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂತೆ ತಿಳಿಸಿಕೊಡುತ್ತೇನೆ. ಹಾಗೆಯೇ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆನ್ಲೈನ್ ಕ್ಲಾಸ್ಗಳನ್ನು ಅಟೆಂಡ್ ಮಾಡುವಂತೆ ನಿವೇದಿಸಿಕೊಳ್ಳುತ್ತೇನೆ. ಪರಂಜಿ, ನನ್ನಿಂದ P3Y ಕಲಿತ ಜನರ ಕೆಲಸಗಳು ಯಶಸ್ವಿಯಾಗಲಿ. ಇದರಿಂದ ಪರಂಜಿಯವರ ಯಶಸ್ಸು ಮತ್ತು ಗೌರವವು ಹೆಚ್ಚಾಗಲಿ. ಹಾಗೆಯೇ ನನಗೂ ಗೌರವವು ಹೆಚ್ಚಾಗುವಂತಾಗಲಿ. P3Y ಮಾಸಿಕ ಪತ್ರಿಕೆಯ ಪ್ರಕಟವಾಗುವ ಪರಂಜಿಯ ವಚನಗಳು, ಭಾರತೀಮಾ ಅವರ ಸಂದೇಶಗಳು ಹಾಗೂ P3Y ಸಾಧಕರ ಸುಖಕರ ಅನುಭವಗಳನ್ನು ಓದುಗರ ಮನೋಬಲ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಮನೆಯಲ್ಲಿ, ಕಚೇರಿಯಲ್ಲಿ, ಅಂಗಡಿಯಲ್ಲಿ ಅಥವಾ ಗೋಡಾನಿನಲ್ಲಿ ಈ ಪತ್ರಿಕೆಯನ್ನು ಇಡುವುದರಿಂದ ನೆಗೆಟಿವಿಟಿ ಕಮ್ಮಿಯಾಗುತ್ತದೆ ಹಾಗೂ ರಕ್ಷಣೆಯ ವಾತಾವರಣ ನಿರ್ಮಾಣವಾಗುತ್ತದೆ. ಈ ಪತ್ರಿಕೆಯಲ್ಲಿ ಮುಂದಿನ ತಿಂಗಳಿನಲ್ಲಿ ನಡೆಯುವ ಎಲ್ಲ P3Y ತರಗತಿಗಳು ಹಾಗೂ ಸಾಹಿತ್ಯಗಳ ಮಾಹಿತಿಯನ್ನು ಓದುಗರ ಅನುಕೂಲಕ್ಕಾಗಿ ಒದಗಿಸಲಾಗಿದೆ. ಇದು ಪ್ರಚಾರದ ಅತ್ಯುತ್ತಮ ಮಾಧ್ಯಮವೂ ಆಗಿದೆ. ಆದುದರಿಂದ ನಾವು ಸ್ವತಃ ಈ ಪತ್ರಿಕೆಯನ್ನು ಓದಿ ಇತರರನ್ನು ಓದಲು ಪ್ರೇರೇಪಿಸಬೇಕು. ಪರಂಜಿ, ನನ್ನ ವಿದ್ಯಾರ್ಥಿ ಜೀವನ ಹಾಗೂ ನನ್ನ ಮಕ್ಕಳ ಜೀವನ, ಶಿಕ್ಷಣ ಜೀವನ ಮತ್ತು ವೃತ್ತಿ ಜೀವನವು ಯಶಸ್ವಿಯಾಗಿರಲಿ. ಹೊಸ ಶೈಕ್ಷಣಿಕ ಅವಧಿಯಲ್ಲಿ ಹಾಗೂ ಪರೀಕ್ಷೆಗಳಲ್ಲಿ ಮಕ್ಕಳು ಆತ್ಮವಿಶ್ವಾಸದಿಂದಿರಲಿ. ಶಿಕ್ಷಕರು ಮತ್ತು ಸ್ನೇಹಿತರ ಸಹಕಾರ ದೊರಕಲಿ. ವಿದ್ಯಾರ್ಥಿಯಾದರೆ ಅವರಿಗೆ ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಪ್ರತಿದಿನ ವಿದ್ಯಾರ್ಥಿ ನಿವೇದನವನ್ನು ಓದುವುದರಿಂದ ಅನುಕೂಲವಾಗುತ್ತದೆ. ಈ ತಿಂಗಳಿನಲ್ಲಿ ನಡೆಯುವ ಎಲ್ಲ P3Y ಕುಶಲ ವಿದ್ಯಾರ್ಥಿ ತರಗತಿಗಳನ್ನು ಹಾಗೂ 18ನೇ ಜೂನ್ 2026 ರಾತ್ರಿ 9 ಗಂಟೆಗೆ ಗೂಗಲ್ ಮೀಟಿನಲ್ಲಿ ನಡೆಯುವ ಅನುಸಂಧಾನ ತರಗತಿಗಳನ್ನು ಭಾಗವಹಿಸಿ ನನ್ನ ಶಕ್ತಿಯನ್ನು ರೀಚಾರ್ಜ್ ಮಾಡಿಕೊಳ್ಳುತ್ತೇನೆ. ಜೂನ್ ತಿಂಗಳಿನಲ್ಲಿ ಬರುವ ಎಲ್ಲ ಹಬ್ಬಗಳನ್ನು P3Y ಮೂಲಕ ಸುಖಕರವಾಗಿರಲಿ. ಆದುದರಿಂದ P3Y ಸಂಕಷ್ಟ ಚತುರ್ಥಿ ಕ್ಲಾಸ್, P3Y ಏಕಾದಶಿ ಕ್ಲಾಸ್, P3Y ವಟ್ ಸಾವಿತ್ರಿ ಪೂರ್ಣಿಮೆ, ಮಾಸಿಕ ಶಿವರಾತ್ರಿ ಹಾಗೂ ಇತರ ತರಗತಿಗಳನ್ನು ತಪ್ಪದೆ ಭಾಗವಹಿಸುತ್ತೇನೆ. ಮೇ 2026 ತಿಂಗಳಲ್ಲಿ ಪಡೆದ ಎಲ್ಲ ಉತ್ತಮ ಅನುಭವಗಳನ್ನು ದರಹೋ ಡೈರಿಯಲ್ಲಿ ದಾಖಲಿಸುತ್ತೇನೆ.
P3Y ಅನುಭವದ ವಿಡಿಯೋ ಅಥವಾ ಆಡಿಯೋವನ್ನು ತಯಾರಿಸಿ ವಾಟ್ಸಪ್ ಗುಂಪಿನಲ್ಲಿ ಹಂಚಿಕೊಂಡು ಪ್ರಚಾರದ ಶಕ್ತಿಯನ್ನು ಪಡೆಯುತ್ತೇನೆ. ಪರಂಜಿ, ನಿಮ್ಮ ಕೃಪೆಯಿಂದ ಮೇ ತಿಂಗಳು ಅತ್ಯುತ್ತಮ ಸುಖಕರವಾಗಿತ್ತು. ಅದಕ್ಕಾಗಿ ಧನ್ಯವಾದಗಳು ಪರಂಜಿ. ಧನ್ಯವಾದಗಳು ಪರಂಜಿ. ಧನ್ಯವಾದಗಳು ಪರಂಜಿ. ನಿಯಮಿತ P3Y ಮೂಲಕ ಈ ಜೂನ್ ತಿಂಗಳು ಕಳೆದ ತಿಂಗಳಿಗಿಂತ ಹೆಚ್ಚು ಸುಖಕರವಾಗಿತ್ತು. ನನ್ನ ಸುಖಕರವಾಗಿರಲಿ ಎಂದು ಕೋರಿಕೊಳ್ಳುತ್ತೇನೆ. ನನ್ನ ಈ ಇಚ್ಛೆಯನ್ನು ಪೂರ್ಣಗೊಳಿಸಿ. 10ನೇ ವಾಕ್ಯ. ನನ್ನ ಇಚ್ಛೆ ಪೂರ್ಣವಾದ ನಂತರ ಪಕರ್ನ ಅಥವಾ ಕಾಣಿಕೆಯ ದುಡ್ಡನ್ನು ನೀವು ಯಾವ ಕರೆನ್ಸಿಯಲ್ಲಿ ಗಳಿಸುತ್ತೀರೋ ನೀವೇ ನಿರ್ಧರಿಸಿ ಅದನ್ನು ಪರಂಜಿಗೆ ಅರ್ಪಿಸಿ. ಹಾಗೆಯೇ 1 ಲೀಟರ್ ನೀರನ್ನು ಮತ್ತು 1 ಶ್ರದ್ಧಾಪೂರ್ವಕ ಹೂವನ್ನು ಪರಂಜಿಗೆ ಅರ್ಪಿಸುತ್ತೇನೆ. 11ನೇ ವಾಕ್ಯ. ನನ್ನ ಇಚ್ಛೆ ಪೂರ್ಣವಾದ ನಂತರ ಈ ತಿಂಗಳಿನಲ್ಲಿ 11 ಹೊಸ ವ್ಯಕ್ತಿಗಳಿಗೆ ಯಾವುದೇ ಮಾಧ್ಯಮದ ಮೂಲಕ P3Y ಕಲಿಸಿಕೊಡುತ್ತೇನೆ. ಪರಂಜಿಗೆ ನನ್ನ ಪ್ರಾರ್ಥನೆ ಏನೆಂದರೆ ಈ ಜೂನ್ ತಿಂಗಳಲ್ಲಿ ನನ್ನ ಮತ್ತು ನಿಮ್ಮ ಎಲ್ಲ ಶುಭ ಇಚ್ಛೆಗಳು ಶೀಘ್ರದಲ್ಲೇ ಪೂರ್ಣಗೊಳ್ಳಲಿ. ಶರಣಂ ಶರಣಂ ಗಚ್ಚಾಮಿ.